ಒಂದು ಮನುಷ್ಯತ್ವವನ್ನೇ ಕಲ್ಕೊಂಡಾಗೆ ಆಗಿದೆ ಮಂಗಳೂರು. ಯಾಕೆ ಈ ತರ ಒತ್ತಿ ಉರಿತು? ಈಗ ಅಮಾಯಕರನ್ನು ಕೊಂದಿರೋದಂದ್ರೆ, ಈಗ ಏನು ಬಶೀರ್ ಅವರಿದ್ದಾರೆ, ಒಬ್ಬ ಅಪ್ಪಟ ಅಮಾಯಕ. ನನ್ನ ಲೈಫಲ್ಲಿ ನಾನು ಅಂತ ವ್ಯಕ್ತಿಯನ್ನು ನೋಡಿಲ್ಲ. ಅವರನ್ನ ಆಡುವಾಗಲೇ ಯಾರನ್ನ ಕೊಂದ್ರು ಅಂತೇಳಿ ಕೊಂದಾಕ್ತಾರೆ. ಅವರನ್ನು ಕೊಂದಿದ್ದು ಪ್ರದೀಪ್ ರಾವನ್ನ ಒಬ್ಬ ಹುಡುಗನ ಹೆಸರಲ್ಲಿ. ಅವನು ಕೂಡ ಅಮಾಯಕ. ಅವನನ್ನು ಯಾಕೆ ಕೊಂದಾಕ್ತಾರೆ? ಯಾರು ಕೊಂದಾಕ್ತಾರೆ? ಅದರ ಹಿಂದೆ ಯಾರಿದ್ದಾರೆ? ಅದರಲ್ಲಿ ಸಂಘ ಪರಿವಾರದ ಕೈವಾಡ ಏನಿದೆ? ಪ್ರದೀಪ್ ರಾವ್ ಕೊಲೆ ಕೇಸಲ್ಲಿ ಇದ್ದವರು, ದೀಪಕ್ ರಾವ್ ಕೊಲೆ ಕೇಸಲ್ಲಿ ಇದ್ದವರು ಬಿಜೆಪಿಯ ನಂಟಿರುವಂತವರು. ಬಿಜೆಪಿ ಏನು ಅಲ್ಪಸಂಖ್ಯಾತ ಘಟಕದಲ್ಲಿ ಇದ್ದಂತ ಅವನ ತಮ್ಮನೇ ಆ ಕೊಲೆಯಲ್ಲಿ ಭಾಗಿಯಾಗ್ತಾನೆ. ಅದರ ನಂತರ ಒಂದೊಂದೇ ಜೀವ ಉರುಳುತ್ತದೆ. ಈಗ ನೋಡೋದಾದ್ರೆ ಅಶ್ರಫ್ ಕಲಾಯಿಯನ್ನು ಕೊಂದೋಗ್ತಾರೆ, ಅಮಾಯಕ. ನೋಡಿ, ನಾನು ಈಗ ಯಾರ ಹೆಸರನ್ನು ಹೇಳ್ತಾ ಇದ್ದೀನಿ, ಇವರ ಮೇಲೆ ಯಾವ ಕೇಸ್ ಇಲ್ಲ, ಇವರು ಯಾರು ರೌಡಿಗಳಲ್ಲ. ಯಾಕೆ ಇವರನ್ನು ಕೊಂದಾಕಿದ್ರು? ಬರೀ ಲೆಕ್ಕಕ್ಕೆ. ಚುನಾವಣೆ ಬಂತು ಅಂದ್ರೆ ಕರಾವಳಿಯಲ್ಲಿ ಕೊಲೆಗಳ ಪರ್ವವೇ ಸ್ಟಾರ್ಟ್ ಆಗತ್ತೆ. ಮನೆಯಿಂದ ಹೊರಗೆ ಹೋಗಕ್ಕಾಗಲ್ಲ.